ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ GN ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ಕು, ಹಿಂದಿನ ವೀಡಿಯೋದಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಏನಂದರೆ MB ಪಾಟೀಲ್ ಅವರು ಒಂದು ಮಾತನ್ನು ಹೇಳಿದರು. ಒಂದು ಮಿಲಿಟರಿ ಕ್ಯಾಂಟೀನ್ ಮಾದರಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಒಂದು ಕ್ಯಾಂಟೀನ್ ವ್ಯವಸ್ಥೆ ಅಥವಾ ಒಂದು ಗೃಹೋಪಯೋಗಿ ವಸ್ತುಗಳನ್ನ ಪಡೆದು ಮಾರಾಟ ಥರ ಮಾಡೋಣ ಅಂತ. ಆ ವಿಚಾರವಾಗಿ ಅಪ್ಡೇಟ್ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಏನಿದೆ ನೋಡೋಣ ಬನ್ನಿ. ಮಿಲಿಟರಿ ಕ್ಯಾಂಟೀನ್ ಮಾದರಿಯಲ್ಲಿ ಗೃಹೋಪಯೋಗಿ ವಸ್ತುಗಳು, ಸರ್ಕಾರಿ ನೌಕರರ ಕ್ಯಾಂಟೀನ್. ರಾಜ್ಯಾಧ್ಯಕ್ಷರಾದ ಶ್ರೀ ಎಸ್ ಷಡಕ್ಷರಿ ಅವರು MSIL ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಮನೋಜ್ ಕುಮಾರ್ IFS ರವರ ಜೊತೆ ಸಭೆಯನ್ನು ನಡೆಸಿ ಈ ಕೆಳಕಂಡ ಕ್ರಮ ವಹಿಸಲು ತೀರ್ಮಾನಿಸಲಾಯಿತು. ಈಗಾಗಲೇ ಮೀಟ್ ಮಾಡಿದ್ದಾರೆ. ಯಾರು MSIL ಅವರು ಆಫೀಸರ್ ಇದ್ದಾರೆ, IFS ಆಫೀಸರು ಶ್ರೀ ಮನೋಜ್ ಕುಮಾರ್ ಅವ್ರನ್ನ ಭೇಟಿ ಮಾಡಿ ಈ ಥರ ಏನೇನು ಮಾಡಬೇಕು ಅಂತ ಹೇಳಿದ್ದಾರೆ ನಿರ್ದಿಷ್ಟವಾಗಿ. ಏನಿದೆ ಮೊದಲನೇ ಪಾಯಿಂಟು, ಮಿಲಿಟರಿ ಕ್ಯಾಂಟೀನ್ ಮಾದರಿಯಲ್ಲಿ ಬೆಂಗಳೂರು ನಗರ ಮತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ರೀತಿಯ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ ಉಪಕರಣ, ಫಾರ್ಮಲಿ ಫುಡ್ ಗ್ರೈನ್ಸ್, ದಿನಬಳಕೆ ವಸ್ತುಗಳು ಸರ್ಕಾರಿ ಕ್ಯಾಂಟೀನ್ ಆರಂಭಿಸುವುದು. ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ನಿಗಮ ಮಂಡಳಿ, ಪ್ರಾಧಿಕಾರ, ವಿಶ್ವವಿದ್ಯಾಲಯ, ಅನುದಾನಿತ ಸಂಸ್ಥೆಗಳು ಹಾಗೂ ಹೊರಗುತ್ತಿಗೆ ಮತ್ತು ಗುತ್ತಿಗೆ ನೌಕರರನ್ನು ಒಳಗೊಂಡಂತೆ ಅಂದಾಜು 15 ಲಕ್ಷ ನೌಕರರನ್ನು ಈ ಗೃಹ ಯೋಜನೆಗೆ ತರಲು ಯೋಚಿಸಲಾಯಿತು. ಎಲ್ಲ ವಸ್ತುಗಳು ಸ್ಥಳೀಯ ಮಾರುಕಟ್ಟೆ ದರಗಳಿಗಿಂತ ಕಡಿಮೆ ದರದಲ್ಲಿ ನೀಡುವುದು. ದೈನಂದಿನ ಮಾರಾಟ ವ್ಯವಸ್ಥೆ, ಉಸ್ತುವಾರಿಗೆ ಪ್ರತ್ಯೇಕ ಆಡಳಿತ ಆರಂಭಿಸುವುದು. ರೋಬೋಟಿಕ್ ತಂತ್ರಜ್ಞಾನ ಮತ್ತು ಮೊಬೈಲ್ ಆ್ಯಪ್ ತಂತ್ರಾಂಶ ಆಧಾರಿತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವುದು. ಸರ್ಕಾರಿ ನೌಕರರ ಸಂಘದ ಸ್ವಾಧೀನದಲ್ಲಿರುವ ನಿವೇಶನ ಅಥವಾ ಕಟ್ಟಡಗಳಲ್ಲಿ ಕ್ಯಾಂಟೀನ್ಗಳನ್ನು ಆರಂಭಿಸುವುದು. ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಈ ಮಾರುಕಟ್ಟೆ ಸೌಲಭ್ಯ ಪಡೆದುಕೊಳ್ಳಲು ಸದಸ್ಯರಾಗಿ ನೋಂದಾಯಿಸಿಕೊಳ್ಳಲು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಹಕರಿಸುವುದು. ಮನೆ ಬಾಗಿಲಿಗೆ ಸೇವೆ ಒದಗಿಸುವ ಕ್ರಮ. ನೌಕರರ ಚಿಟ್ ಫಂಡ್ ಉತ್ತೇಜನ. ಮುಂದಿನ ದಿನಗಳಲ್ಲಿ ಸ್ಯಾಲರಿಯಲ್ಲಿ ಅಡ್ವಾನ್ಸ್ ಕೊಡುವ ವ್ಯವಸ್ಥೆ. ಈ ಯೋಜನೆಯನ್ನು ಆರಂಭಿಸಲು ಉದ್ದೇಶಿಸಿರುವ ಸನ್ಮಾನ್ಯ ಶ್ರೀ MB ಪಾಟೀಲ್ ಹಾಗೂ MSIL ಇಲಾಖೆಯ ಅಧಿಕಾರಿ ವರ್ಗಕ್ಕೆ ರಾಜ್ಯಾಧ್ಯಕ್ಷರು ಅಭಿನಂದನೆ ಸಲ್ಲಿಸಿದರು. ಏನೇನಿದೆ ವ್ಯವಸ್ಥೆ ಅಂತ ನೋಡೋಣ ಮನೆ ಇಷ್ಟೊತ್ತು ಓದಿದೆ. ಮೊದಲನೇದಾಗಿ ಮೊದಲನೇ ಪಾಯಿಂಟ್ ಹೇಳೋ ಪ್ರಕಾರ ಎಲೆಕ್ಟ್ರಾನಿಕ್ ಉಪಕರಣ ಅಥವಾ ಫುಡ್ ಗ್ರೈನ್ಸ್ ಏನಿದೆ ಅದನ್ನು ಸಿಗುವಂತೆ ನೋಡ್ಕೊಳ್ಳೋದು. ಈ ಯೋಜನೆಯಲ್ಲಿ ಎಲ್ಲ ನಿವೃತ್ತ ನೌಕರರು, ನಿಗಮ ಮಂಡಳಿ, ವಿಶ್ವವಿದ್ಯಾಲಯ, ಅನುದಾನಿತ ಇದೆಲ್ಲನೂ ಸೇರ್ಕೊಂಡು 15 ಲಕ್ಷ ಜನಕ್ಕೆ ಕೂಡ ಹೆಲ್ಪ್ ಆಗುತ್ತಿತ್ತು. ಮತ್ತು ಏನು ಸಿಗುತ್ತೆ ವಸ್ತುಗಳು ಅದು ಮಾರ್ಕೆಟ್ಗಿಂತ ಕಡಿಮೆ ದರದಲ್ಲಿರಬೇಕು ಪ್ರೈಸು. ದೈನಂದಿನ ಮಾರಾಟ ವ್ಯವಸ್ಥೆ, ಉಸ್ತುವಾರಿಗೆ ಪ್ರತ್ಯೇಕ ಆಡಳಿತ ಅಂದರೆ ಏನು ಅಡ್ಮಿನಿಸ್ಟ್ರೇಷನ್ಗೆ ಒಂದು ಪ್ರತ್ಯೇಕವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಆ್ಯಪ್ ಬೇಸ್ಡ್ ಅಂದರೆ ಏನೀಗ ನಾವೆಲ್ಲ ಫ್ಲಿಪ್ಕಾರ್ಟ್ ಆ ಥರ ಮಾಡ್ತೀವಲ್ಲ ಆ ಥರ ಡೆಲಿವರಿ ಕೂಡ ಮಾಡುವಂಥ ಒಂದು ಆ್ಯಪ್ನ ಕೂಡ ಮಾಡಬೇಕು. ಈ ಏನು ಮಾರ್ಕೆಟೇ ಮಾಡ್ತೀವಿ ಕ್ಯಾಂಟೀನಲ್ಲಿ ಅಂತ ಹೇಳಿದ್ದಾರೆ. ಮತ್ತು ಎಲ್ಲಿ ಪ್ರಾರಂಭ ಮಾಡಬೇಕು? ಸರ್ಕಾರಿ ನೌಕರರ ಸಂಘದ ಸ್ವಾಧೀನದಲ್ಲಿರುವ ನಿವೇಶನ ಅಥವಾ ಕಟ್ಟಡಗಳಲ್ಲಿ ಯಾರು ಸರ್ಕಾರಿ ನೌಕರರ ಸಂಘ ಇದೆ ಅದರಲ್ಲಿ ಮಾತ್ರ ಇದನ್ನು ಮಾಡಬೇಕು ಅಂತ ಸದ್ಯಕ್ಕೆ ಗೈಡ್ಲೈನ್ಸ್ನ ಕೊಟ್ಟಿದ್ದಾರೆ. ಎಲ್ಲ ಸರ್ಕಾರಿ ನೌಕರರು ಈ ಮಾರುಕಟ್ಟೆ ಸೌಲಭ್ಯ ಪಡೆದುಕೊಳ್ಳಲು ಮೆಂಬರ್ಶಿಪ್ ಆಗಬೇಕು. ಮೊದಲನೇದಾಗಿ ಏನು ಮೆಂಬರ್ಶಿಪ್ ನಾವು ಕಟ್ತಾ ಇದ್ದೀವಿ KSSಗೆ ಅದೇ ಮಾದರಿಯಲ್ಲಿ ಇದಕ್ಕೂ ಕೂಡ ಮುಂದೆ ಫೀಸ್ನ ಕಟ್ಟಬೇಕಾಗ್ತದೆ.